ಮಳವಳ್ಳಿ ಮಧೂರಿನಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿರುವ ಅನ್ಯ ಕೋಮಿಯ ದುಷ್ಕರ್ಮಿಗಳ ಕೃತ್ಯ ಖಂಡಿಸಿ ಘಟನೆಯನ್ನ ವಿರೋಧಿಸಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಪೊಲೀಸರ ಕ್ರಮವನ್ನ ವಿರೋಧಿಸಿ ಮಳವಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಮಂಗಳವಾರ ಬಿಜೆಪಿ ಮಳವಳ್ಳಿ ಮಂಡಲ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಳವಳ್ಳಿ ಮಂಡಲ ಅಧ್ಯಕ್ಷ ಎಂಎನ್ ಕೃಷ್ಣ, ರಾಜ್ಯ ಸಮಿತಿ ಸದಸ್ಯ ಮಧು ಗಂಗಾಧರ್, ಮುಖಂಡರಾದ ಅಪ್ಪಾಜಿಗೌಡ, ಕೆಸಿ ನಾಗೇಗೌಡ, ಶಿವಲಿಂಗಸ್ವಾಮಿ ಅವರುಗಳು ಮದ್ದೂರಿನಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ಅನ್ಯ ಕೋಮಿಯ ಯುವಕರು ಕಲ್ಲು ತೂರುವ ಮೂಲಕ ಅಟ್ಟಹಾಸ ಮೆರೆದಿದ್ದು, ರಾಜ್ಯದ ಹಲವೆಡೆ ಹಿಂದೂಗಳ ಮೇಲೆ ಇಂತಹ ಹಲ್ಲೆ ದೌರ್ಜನ್ಯ ನಡೆಯುತ್ತಿದ್ದು ಹಿಂದೂಗಳ ಮೇಲಷ್ಟೇ ಅಲ್ಲ, ಮೊನ್ನೆ ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಮೇಲೆ ಹಲ್ಲೆ ನಡೆಸಿ ಆಸ್ಪತ್ರೆ ಕಿಟಕಿ ಬಾಗಿಲು ಗಾಜುಗಳನ್ನು ಹೊಡೆದು ಹಾಕಲಾಗಿದ್ದು, ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು, ಒಂದು ಕೋಮಿನವರ ಓಲೈಕೆ ನೀತಿ ಕಾರಣ ಎಂದು ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳು ತಮ್ಮ ದೇವರ ಉತ್ಸವ ನಡೆಸಲು ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಬಗ್ಗೆ ಹಿಂದೂಗಳು ಜಾಗೃತರಾಗಬೇಕು ಎಂದು ಕರೆ ನೀಡಿದ ಮುಖಂಡರು, ಕಲ್ಲು ತೂರಿದ ದುಷ್ಕರ್ಮಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಮಹಿಳೆಯರ ವೃದ್ಧರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಪುರಸಭಾ ಸದಸ್ಯ ರವಿ, ಮುಖಂಡರಾದ ಅಶೋಕ್ ಕುಮಾರ್, ಎಚ್ ಬಸವರಾಜು, ಎನ್ಕೆ ಕುಮಾರ್, ವೇಣು, ಮಾದೇಶ, ಹನುಮಂತು, ನಾಗೇಶ್, ಮಹೇಂದ್ರ ಮತ್ತಿತರರು ಪಾಲ್ಗೊಂಡಿದ್ರು. ಹಿಂದೂ ಪರ ಸಂಘಟನೆಗಳು ಕಾರ್ಯಕ್ರಮ ಇದು. ನಮ್ಮ ದೇಶದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಆಗ ಹಿಂದೂಗಳ ದೌರ್ಜನ್ಯ ಸಹಜ. ಒಂದು ಕುಮ ಎತ್ಕಟ್ಟಿ ಒಂದು ಕುಮ ಓಟಿ ಸಲುವಾಗಿ ಈ ಸರ್ಕಾರ ಈ ಥರ ಮಾಡ್ತಾ ಇದೆ. ಹೋದ ಸತಿ ನಾವು ಇದೇ ಕಾರ್ಯಕ್ರಮ ಮಾಡಿ ಅಂಗಡಿಗಳು ಬಂದು ಎಲ್ಲ ಸುತ್ತಾಕಿದ್ರು. ಮೊನ್ನೆ ರಾಮ್ ರಹೀಮ್ ನಗರ ಅಂತ ಇದೆ ಮದ್ದೂರಿನಲ್ಲಿ, ಅಲ್ಲಿ ಹಿಂದೂಗಳು ಅವರೇ ಮುಸಲ್ಮಾನರು ಅವರೇ ಒಂದು 6 ದಿವಸದಲ್ಲಿ ಒಂದು ಹಬ್ಬ ಆಚರಿಸಿದಾಗ ಹಿಂದೂಗಳ ಸಹಕಾರ ಕೊಡೋದು ದುರ್ಯಾಗ ಮಾಡೋದು. ಅದೇ ನಮ್ಮ ಗಣಪತಿ ಬಿಡಬೇಕಾದ್ರೆ ಜನಪಡದಿಂದ ಗುಂಡುಗಳು ಕರೆಸಿ ಪ್ಲಾನ್ ಮಾಡಿ ನಮ್ಮ ಗಣಪತಿ ಬತ್ತಿದ್ದಾಗ ಕಲ್ಲು ಹೊಡಿತಾರೆ. ಲೆಕ್ಕೊಳ್ಳಿ ಯಾವ ಥರ ಹಾಕೊಳ್ಳಿ. ಸರ್ಕಾರ ಯಾವ ಮಟ್ಟಕ್ಕಿದೆ, ಸರ್ಕಾರ ಒಂದು ರೂಲ್ಸ್ ಮಾಡುತ್ತೆ. ನಮ್ಮ ದೇಶದಲ್ಲಿ ನಮ್ಮ ಗಣಪತಿ ಕುಣಿಸ್ಬೇಕಾದ್ರೆ ಇವ್ರು ಆರ್ಡರ್ ತಗೋಬೇಕು. ಗೊಂಡ ನಾಯಕನ ಅಪ್ಪನಂತೆ ಸರ್ಕಾರ ಯಾವ ಮಟ್ಟಕ್ಕದೆ. ಸಿದ್ದರಾಮಯ್ಯ ಮಾನ ಮರ್ಯಾದೆ ಏನು, ಯಾಕೆ ನಾವು ಹಿಂದೂ ಅಲ್ಲ ಅವನು, ಯಾಕೆ ನಾವು ನಿಜವರು ಮುಖ್ಯಮಂತ್ರಿಯಾಗಿ ಒಬ್ಬ SP ಏಕವಚನ ಮಾತಾಡುವಂಥ ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದುರ್ದೈವ ನಮ್ಮದು. ಇವತ್ತು ಮದ್ದೂರಲ್ಲಿ ಹತ್ತಿ ಉರಿತಾದ ಮದ್ದೂರಲ್ಲಿ ಅವ್ರೇನು ಯಾರು BJP ಕಾರ್ಯಕರ್ತರು ಅಲ್ಲ, ಹಿಂದೂ ಪರ ಸಂಘಟನೆ ಹಿಂದೂಗಳು ಎಲ್ಲ ಪಕ್ಷದಲ್ಲೂ ಅವರೇ, ಕಾಂಗ್ರೆಸ್ನಲ್ಲೂ ಕೆಲವರು ಹಿಂದೂ ಪರ ಹೋರಾಟ ಮಾಡೋವ್ರೆ. ಇವತ್ತು ನಮ್ಮ ದೇಶದಲ್ಲಿ ನಾವು ನಮ್ಮ ದೇವರು ಗಣಪತಿ ಜಗತ್ತಿನಲ್ಲಿ ಮೂಲ ವಿಘ್ನೇಶ್ವರ ಅಂದರೆ ಗಣಪತಿ ಶ್ರೇಷ್ಠವಾದ ಸ್ಥಾನಮಾನ ಕೊಟ್ಟರು ನಮ್ಮ ಹಿಂದೂಗಳು. ಇವತ್ತು ಆ ಗಣಪತಿ ಮೆರವಣಿಗೆ ಮಾಡಿದ್ರೆ ಕಲ್ಲು ಹೊಡಿದು ನೋಡಿ ದುರ್ದೈವ ಹೆಂಗಿದೆ ಅಂತ. ಅದೇ ಮುಸಲ್ಮಾನರು ನಮ್ಮ ಬೀದಿಗಳಲ್ಲಿ ಅವ್ರು ಏನಾರ ಮಾಡಿದ್ರೆ ನಾವು ಸಹಕಾರ ಕೊಡ್ತೀವಿ, ಗಂಧದ ಕಡೆ ಹಚ್ತೀವಿ, ತುರ್ಪುರ ಕೊಡ್ತೀವಿ, ಬೇಕಾರ ಹಾಕ್ತೀವಿ. ಇವತ್ತು ಅದೇ ನಮ್ಮ ಹಿಂದೂ ದೇವರು ಗಣಪತಿ ಯಾವಾಗಲೇ ಆಗಲಿ ಗಣಪತಿ ದೇವ್ರು ಬಂತು ತಕ್ಷಣ ಕಲ್ಲು ಹೊಡಿದು ಗರಡಿ ಎಬ್ಬಿಸೋದು ಉದ್ದೇಶ ಏನಿರ್ಬೋದು ಇವರು ಓಲೆ. ನಮ್ಮ ಪಕ್ಕದ ತಾಲೂಕಿನ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಮ್ಮ ಹಿಂದೂ ದೇವರಾದ ಗಣೇಶನ ವಿಸರ್ಜನೆ ವೇಳೆ ಅತಿ ಅಹಿತಕರ ಘಟನೆ ನಡೆದಿದೆ. ಮುಸಲ್ಮಾನರು ತಮ್ಮ ಮಸೀದಿಯಿಂದ ಕಲ್ಲನ್ನು ಪೂರ್ಣ ಮೊದಲಾಗಿ ಎಲ್ಲ ಜೋಡಿಸ್ಕೊಂಡು ಅದನ್ನ ಪ್ಲಾನ್ ಮಾಡಿ ಮಾಡ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಇಡೀ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ಹಿಂದೂಗಳಿದ್ದಾರೆ ಎಲ್ಲ ಹಿಂದೂಗಳು ಎಚ್ಚೆತ್ಕೋಬೇಕಾಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ನಾವು ಭಾರತದಲ್ಲಿ ಹುಟ್ಟಿ ಹಿಂದೂಗಳಾಗಿದ್ದು ಹಿಂದೂ ದೇಶದಲ್ಲಿ ನಾವು ನಮ್ಮ ಒಂದು ಆರಾಧ್ಯ ದೈವಗಳನ್ನ ಪೂಜಿಸೋಕ್ಕಾಗ್ತಾ ಇಲ್ಲ, ನಾವು ಮೆರವಣಿಗೆ ಮಾಡೋಕ್ಕಾಗ್ತಿಲ್ಲ. ಅಂದರೆ ಮೆರವಣಿಗೆಗೆ ಪರ್ಮಿಷನ್ ತಗೋಬೇಕು, ಪ್ರತಿಯೊಂದಕ್ಕೂ ಒಂದು ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳಿದ್ರೆ ನಾವು ಇಂಡಿಯಾದಲ್ಲಿ ಇದ್ದೀವೋ ಇಲ್ಲ ಪಾಕಿಸ್ತಾನದಲ್ಲಿದ್ದೀವೋ ಅಂತ ನಮಗೆ ಒಂದು ಭಯ ಉದ್ಭವ ಆಗ್ತಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂಗಳು ನಮ್ಮ ರಾಷ್ಟ್ರದಲ್ಲಿ ಬದುಕೋದು ಹೆಂಗೆ, ನಾವು ಈಗಲಾದ್ರೂ ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು. ಅದು ಒಂದು
ಸರ್ಕಾರ ಇದೆ. ಆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ದೇನೆ ಒಂದು ಪ್ರೀ ಪ್ಲಾನ್ ಇಂದನೇ ಅವ್ರು ಪೊಲೀಸರು ಒಂದು ರಕ್ಷಣೆ ಕೊಟ್ಟಿಲ್ಲ. ಇವತ್ತು ಮಧ್ಯದಲ್ಲಿ ರಕ್ಷಣೆ ಕೊಟ್ಟಿಲ್ಲ. ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳಕ್ಕಾಗ್ತಿಲ್ಲ ಅವ್ರಿಗೆ. ಸರ್ಕಾರ ಇರ್ತಲ್ಲ, ಇದು ಏನು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ, ಇದು ಬೇರೆ ನಾಗಮಂಗಲ ನಡೀತು, ಎಲ್ಲ ನಡೀತು, ಇದು ಪ್ರೀ ಪ್ಲಾನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಅಂತ ಇದ್ದಾರೆ. ಅವ್ರ ಹೇಳಿಕೆಗೆ ನಾವು ನಗ್ಬೇಕು ಅನಿಸ್ತಾ ಇದೆ. ಇದು ಯಾರು ಮಾಡಿದ ಕೃತ್ಯ? ಇದು ನಮ್ಮ ಹಿಂದೂಗಳು ಮಾಡಿದ. ಹಿಂದೂಗಳ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ. ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಎಲ್ಲೇ ಅದು ಯಾವುದೇ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಮ್ಮ ಹಿಂದೂಗಳು ಎಲ್ಲ ಹೋರಾಟಕ್ಕೆ ನಿಂತ್ಕೋಬೇಕಾಗಿದೆ. ನಾವು ಭಾರತ ದೇಶದಲ್ಲಿ ಇದ್ದು ಕೂಡ ಹಿಂದೂ ರಾಷ್ಟ್ರದಲ್ಲಿ ಇದ್ದು ಕೂಡ ನಾವು ಹಿಂದುತ್ವಕ್ಕಾಗಿ ಹೋರಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಹಿಂಗೆ ಆಗಬಾರ್ದು. ನಾವು ಹಿಂದೂಗಳೆಲ್ಲ ಇದೇ ಥರ ನಾವು ಸಹಾನುಭೂತಿಯಿಂದ ಹೋಗ್ತಾ ಇದ್ರೆ ನಮ್ಮ ಮುಂದೆ ಸರ್ಕಾರ ಗೊತ್ತಾನೆ. ಗಣೇಶ ಹಬ್ಬ ಆಡೋದು ನಾಮ ಹಿಂಗಾದ್ರೆ ಮುಂದೆ ತಿರುಗಿಯಾಗಿ ಯಾಕೆ ಪೊಲೀಸ್ ಹಾಕ್ತಿಲ್ಲ ಅಲ್ಲಿ ಏರಿದಕ್ಕೆ? ಯಾಕೆ ಪೊಲೀಸ್ ಹಾಕ್ತಿಲ್ಲ ಅಲ್ಲಿಗೆ? ಗಣೇಶ್ ಕೊಡೋಕೆ ಜೊತೆಲಿ ಹಾಕೋದಿಲ್ಲ ಇವರು. ಉದ್ದೇಶ ಏನಿತ್ತು ಇವರು? ಇವಾಗ ಲಾಠಿ ಚಾರ್ಜ್ ಮಾಡಿಸ್ತಾರಲ್ಲ, ಯಾಕೆ ಏನು ಉದ್ದೇಶ ಅಂತ ಲಾಠಿ ಚಾರ್ಜ್ ಮಾಡಿದ್ರು? ಲಾಠಿ ಚಾರ್ಜ್ ಯಾವ ಉದ್ದೇಶಕ್ಕೆ ಮಾಡಿದ್ರು? ಹೋಗ್ಲಿ ಲಾಠಿ ಚಾರ್ಜ್ ಅವ್ರಿಗೆ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದ್ರು ಬಡೀಲಿ ಒಂದು ಗೇಟ. ಅದು ಬಿಟ್ಟು ಒಂದು ಕಣ್ಣು ಸುಣ್ಣ, ಒಂದು ಕಣ್ಣು ಬೆಣ್ಣೆ ಇಟ್ಕೊಂಡು ಓಮು ಗರ್ಭೆ ಬೀಸ್ಕೊಂತವ್ರೆ ನೋಡಿ. ನಮ್ಮ ದೇಶದಲ್ಲಿ ನೂರಾರು ಸರ್ಕಾರವೇ, ಒಂದು ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ. ಈ ಕಾಂಗ್ರೆಸ್ ಮತ್ತು ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಎತ್ತು ಕಟ್ಟುದು. ಇಡೀ ಮುಸಲ್ಮಾನ್ ಜನಾಂಗದವರೆಲ್ಲ ಕೆಟ್ಟವರೇನಲ್ಲ, ಅವ ಯಾರ ಕಿಡಿಗಳು. ಆ 2 ಕಿಡಿಗಳಿಂದ ಇವತ್ತು ನಮ್ಮ ದೇಶದಲ್ಲೇ ಗರ್ಭೆ ಎಬ್ಬಿಸ್ತವ್ರೆ. ಇದು ಸರ್ಕಾರ ಸ್ವಾಮಿ ತರುವಂಥದ್ದಲ್ಲ. ನಾವೆಲ್ಲ ಒಂದು ತಾಯಿ ಮಕ್ಕಳನ್ನು ಬರ್ತಾ ಇರ್ಬೋದು. ನಾವು ಭಾರತ ಹಿಂದೂಗಳು ಒಬ್ಬ ಮುಸಲ್ಮಾನ್ ರಾಷ್ಟ್ರಪತಿ ಮಾಡಿದಂಥ ಜನ ನಾವು. ಅಬ್ದುಲ್ ಕಲಾಂನವರ ರಾಷ್ಟ್ರಪತಿ ಮಾಡಿದವರು ನಾವು. ಹಿಂದೂ ಮುಸ್ಲಿಂ ಬಾಯಿ ಅಂತ ಇದ್ದೀವಿ ನಾವು. ಆದರೆ ಕಾಂಗ್ರೆಸ್ ಹೇಳ್ತಾ ಮುಸಲ್ಮಾನ್ರೇ ಬೇರೆ, ಹಿಂದೂಗಳೇ ಬೇರೆ. ಇಂಥ ಸರ್ಕಾರ ಬಂದರೆ ದೇಶ ಏನಾಯ್ತು ಅಂತ ಆಲೋಚನೆ ಮಾಡಬೇಕು ಅಂತೇಳಿ ಮಾತ್ರ ಧನ್ಯವಾದ ಅಂತ